ಅಮ್ಮ ಸರಿ ಹಿಂಗೆ ಕೂತ್ಕೊಂಡ್ರೆ ಏನು ಯೂಸ್ ಆಗಲ್ಲ ಕಣಮ್ಮ. ಹೋಗ್ಬಿಟ್ಟು ನಾನು ಯಾವ್ದನ ಕೆಲಸ ಸಿಗ್ತದ ಏನಾರು ಬಿಸ್ನೆಸ್ದ ಏನಾರು ನೋಡ್ಕೊಂಬಿಟ್ಟು ಬರ್ತೀನಿ ಹೊರಗಡೆ ಹೋಗ್ಬಿಟ್ಟು. ಇನ್ನೇನು ಮಾಡೋಣ ಮನೆಗೆ ಕೂತ್ಕೊಂಡ್ರೆ ತಿರುಗಿ ಮತ್ತು ಕರೆಂಟ್ ಬಿಲ್ ಕಟ್ಟೋಕ್ಕೂ ಕಷ್ಟ ಆಗ್ಬಿಡ್ತೈತೆ. ಹಿಂಗೆ ಮನೆಗೆಲ್ಲ ಸಾಮಾನು ಅವು ಇವು ತಂದು ಹಾಕೊಂಡಿದ್ದೀರ ತಾನೇ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದು ಏನೋ ಒಂದು ಮಾಡ್ತಾ ಇರ್ರಿ ಸರಿನಾ. ಆಮೇಲಿಂದ ನಾನು ನೋಡ್ಕೊಂಬಿಟ್ಟು ಏನಾರು ಕೆಲಸ ಗಿಲ್ಸ ಏನಾರು ಸಿಗ್ತೈತಾ ಏನು ಎತ್ತ ಅಂತ ನೋಡ್ಕೊಂಬಿಟ್ಟು ಬರ್ತೀನಿ. ನೋಡೋಣ ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ. ಮನೆಯಾಳಿ ಆ ಯಾಶಿ ಕೊಟ್ಟಿದ್ರೆ ದುಡ್ಡ ಏನಾಗ 1,00,000 ಕೊಟ್ಟಿದ್ರೆ ನಿಮ್ದೇ ಇತ್ತಿದ್ವಿ. ಅವಳು ಬಡ್ಡಿ ಬಿಡು ಕೊಡಕ್ಕಿಲ್ಲ, ಕಿತ್ತೋದಳು ಅವಳಂತೂ ನನವೆ. ಮಗ ನೀನ್ ಪಾಡು ನೀನು ಹೋಗ ಬತ್ತೀಯ ಅದನ್ನ ನೋಡ್ಕ. ಹಾದ್ಬಿಟ್ಬಿಟ್ಟು ನೀನು ಅವರು ಇವರು ಅಂತ ಹೇಳ್ಬಿಟ್ಟು ಸುಮ್ಕೆ ತಲೆ ಕೆಡ್ಸ್ಕೊಂಡು ಕುಂತ್ಕೋಬೇಡ. ಅವಳು ಮಾತು ನಂಬ್ಲೇ ಬೇಡ ಬಿಡು. ಆದ್ರೂ ಬಿಡಂಗಿಲ್ಲ ಅಲ್ವಾ ಅವಳು. ಹೆಂಗೋ ಓಸಿ ಹಂಗೋ ಹಿಂಗೋ ಮ್ಯಾನೇಜ್ ಮಾಡು ಸರಿನಾ. ಸದ್ಯಕ್ಕೆ ಯಾವ್ದಾನ ಒಂದು 30,000 ರೂಪಾಯಿ ಬರೋ ಸಂಬಳ ಸಿಕ್ಬಿಟ್ರೆ ಸಾಕು, ಹೋಗ್ಬಿಟ್ಟು ಕೆಲಸಕ್ಕೆ. ಇನ್ನು ಈ ಮನೆಯೆಲ್ಲ ಇಷ್ಟು ಆರಾಮನೆ ಕರೆಂಟ್ ಬಿಲ್ ಎಷ್ಟು ಬರ್ತದೋ ಯಪ್ಪ, ಇನ್ನು ಏನೇನು ಎಷ್ಟೆಷ್ಟು ಬರ್ತದೋ ನನಗೆ ಭಯವಾಯ್ತೈತೆ. ನೋಡಕ್ಕೆ ಮಾತ್ರ ದೊಡ್ಡ ಮನೇನ ಬಂದಾಗ ಸಂಡಾಗೆ ಇತ್ತು, ಆದರೆ ಇವಾಗ ಕರೆಂಟ್ ಬಿಲ್ಲು ಅವು ಇವು ನೆನೆಸ್ಕೊಂಡ್ರೆ ಭಯವಾಯ್ತದೆ ಕಣ್ಮಗ. ಹುಷಾರಾಗೆ ಹೋಗಿ ನೋಡ್ಕೊಬಿಟ್ ಬಾ. ಸರಿ ಕಣಮ್ಮ ಆಯಿತು, ಬೇಗ ಬರ್ತೀನಿ ಬಿಡು, ಅಡುಗೆ ಮಾಡಿಕ್ಕಿರು. ಹಲೋ, ನಾನು ಬೆಂಗಳೂರಿಗೆ ಬಂದಿದ್ದೀನಿ ಕಣೆ, ಯಾವಾಗ ಸಿಗ್ತೀಯೇ? ಹೌದಾ ಹೌದಾ, ಸರಿ ಸರಿ ಆಯಿತು. ಅಯ್ಯೋ ನನ್ನ ಹೆಸರಿನಾಗಿರೋ ಮನೆ, ಯಾವಳಿಗೇನು ಉತ್ತರ ಕೊಡ್ಬೇಕು ನಾನು? ಬಾರೆ ಸುಮ್ಮನೆ ಮನೆಗೆ. ಹೌದಾ, ಯಾವಾಗ ಬರ್ತೀಯಾ? ನಾಳೆನಾ? ಹಾಂ ಸರಿ ಸರಿ ಆಯಿತು. ಹಾಂ ಹಾಂ ಬಾ ಬಾ, ಅದಕ್ಕೇನಂತೆ ಬಾ. ಹಾಂ ಲೇ, ನನ್ನ ಹೆಸರಿನಾಗೆ ಇರೋದು ಈ ಮನೆ, ನನ್ನ ಹೆಸರಿನಾಗಿರೋದನ್ನ ಯಾರು ತಾನೇ ಏನು ಮಾಡೋಕ್ಕಾಯ್ತದೆ? ನೀ ಸುಮ್ಮನೆ ಬಾ, ನೋಡಿವಂತೆ ಆರಾಮಾಗೆ ಓಡಾಡ್ಕೊಂಡು ತಿನ್ಕೊಂಡು ಬರೋಣ. ನನಗೂ ಬೇಜಾರಾಗ್ತೈತೆ. ಹಾಂ ಸರಿ ಸರಿ ಕಣೆ, ಆಯ್ತು ಆಯ್ತು ಆಯ್ತು. ಯಾವಾಗ ಬರ್ತೀಯಾ? ಹೌದಾ, ಸಂಜೆನೆ ಬಂದ್ಬಿಡು, ಇಲ್ಲ ಅಂದರೆ ನಮ್ಮ ಮನೆಗೆ ಫುಲ್ ಊಟ ಎಲ್ಲನೂ. ನೀನು ನೋಡು ಬಾ ನನ್ನ ಮನೇನ. ಲೇಯ್, ಮಾಡಿಕ್ಕಿರ ಅನ್ನ ಎಲ್ಲ ಏನೇ ಮಾಡಿದೆ? ಒಂದು ನಿಮಿಷ ಇರು, ಮಾಡ್ತೀನಿ. ನೀ ಚೆನ್ನಾಗಿ ತಿನ್ಬಿಟ್ರೆ ಮಧ್ಯಾಹ್ನಕ್ಕೆ ನಾನೇನು ಮಾಡಬೇಕು? ನೀವು ಮಧ್ಯಾಹ್ನಕ್ಕೆ ನೆಟ್ಟಿಗೆ ಅಡುಗೆನೂ ಮಾಡಲ್ಲ, ಅದಕ್ಕೆ ಬಾಕ್ಸ್ ಹಾಕಿ ಮೇಲ್ಗಡೆ ರೂಮಾಗಿ ಇಟ್ಕೊಂಡಿದ್ದೀನಿ. ಅಯ್ಯ ನೀನು ಮಕ್ಕ ಮುಚ್ಚ ಬಿತ್ರಿ, ಮಾಡಕ್ಕಂತೂ ಕಿಸಿಯಲ್ಲ, ಎಲ್ಲನೂ ಮೇಲ್ಗಡೆಗೆ ತಿಕ್ಕಬಿಟ್ಟ. ಲೇ, ನಿಂಗೇನು ಮಾನ ಮರ್ಬೋದಿಲ್ವೇಂದ್ರೆ ನಿಂಗೇನು ತಲೆಗಿಲ್ ಕೆಟ್ಬಿಟ್ಟೈತೆ ನಿಂಗೆ ಅಂತ ಹೇಳ್ಬಿಟ್ಟು ನಾನು ಮಾಡಿ ಅಡುಗೆ ತಗೊಂಡು ನೀನು ಯಾಕೆ ಮೇಲ್ಗಡೆ ಇಟ್ಕೊಂಡೆ? ನಿಂಗೆ ಯೋಗ್ಯತೆ ಇದ್ರೆ ಮಾಡ್ಕೊಂಡು ತಿನ್ನು. ಲೇ, ನಿನಗೇನಾರ ಮಾನ ಮರ್ಯಾದಿದ್ರೆ ನೀನು ಯಾಕೆ ನನ್ನ ಮನೆಗಿದ್ಯಾ? ನೀನು ಬಿಟ್ಟೋಗೆ. ಏನೇ ಬೊಗಳ್ತಿದ್ಯಾ ಅಲ್ಲೇ ಬೇವರ್ಸಿ, ನನ್ನೇನೆಯ ಬಿಟ್ಟೋಗು ಅಂತ ಹೇಳ್ತಿದ್ಯೇನೆ? ಎಷ್ಟೇ ಧೈರ್ಯ ನಿನಗೆ ನನ್ನೇ ಬಿಟ್ಟೋಗು ಅಂತ ಹೇಳೋಕ್ಕೆ? ನಿನಗೆ ಕಿತ್ತೋದು ಮನೆಯಾಳಿ, ನೀನು ಬಿಡಕ್ಕಿಲ್ಲ, ನಿನ್ನಂತೂ ಬಿಡಕ್ಕಿಲ್ಲ. ಇವತ್ತು ನಾನು ಮಗ ಹಾಕಿರೋದು 34 ಲಕ್ಷ ರೂಪಾಯಿ, 37 ಲಕ್ಷ ರೂಪಾಯಿ ದುಡ್ಡು ಹಾಕವನೆ. ಚುಚ್ಚುಮ್ಮಿ ದುಡ್ಡು ಹಾಕ್ಬಿಟ್ಟು ನೀನು ನನ್ನೇನೆಯ ಮನೆ ಬಿಟ್ಟೋಗು ಅಂತೇನೆ? 10 ಲಕ್ಷ ರೂಪಾಯಿ ಬಿಸಾಕ್ತೀನಿ ನಿನಗೇನೆಯ, ಒಯ್ತಾ ಇರು. ನಾನು ಯಾಕೆ ಹೋಗ್ಬೇಕು? ನಿನಗೇನಾದ್ರೂ 10 ಲಕ್ಷ ರೂಪಾಯಿ ಕೊಟ್ಟಿರೋದಕ್ಕೆ, ಇಲ್ಲ ನೀನು ನನಗೆ 37 ಲಕ್ಷ ರೂಪಾಯಿ ಕೊಟ್ಟೋದಕ್ಕೆ ಏನಾದ್ರು ದಾಖಲೆ ಐತಾ? ಸರ್ಕಾರ ಸಾಕ್ಷಿ ಕೇಳೋದು. ಏನಾರ ನೀನು ಫೋನ್ ಪೇ ಮಾಡಿದ್ದ ನನಗೆ? ಹೇಳು, ಕೊಟ್ಟಿರೋದೆಲ್ಲ ಕ್ಯಾಸು. ಕ್ಯಾಶ್ ಕೊಟ್ಟಿರೋದಕ್ಕೆ ಏನು ಬಿಲ್ಡಪ್ ಕೊಡ್ತೀಗ ನೀನು? ಎಲ್ಲೂ ನೀನು ಕೊಟ್ಟಿದ್ದೀಗ ಅಂತ ಹೇಳ್ಬಿಟ್ಟು ಯಾವ ಪುರಾವೇನೂ ಇಲ್ಲ. ಎಲ್ಲ ಮನೆಯಾಳಿ ಉಂಡು ಮನೆಗೆ ಕನ್ನ ಬಗಿತೀಯೇನೆ? ಅಯ್ಯಪ್ಪ, ನನಗೆ ಹೊಡಿತೀಯೇನೆ? ನನಗೆ? ಅಯ್ಯೋ 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 ಬಿತ್ರಿ, ಏನು ಹತ್ತೆ ಮೇಲೆ ಕೈ ಮಾಡ್ತಿದೀಯೇನೆ ನೀನು? ಸ್ವಂತ ಹತ್ತೆ? ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನು ಮಗ ನೋಡ್ಬೇಕಿತ್ತು, ಅವಾಗ ಹೇಳ್ತಿದ್ದೆ ನನ್ನ ಮಗಂಗೆ. ಕಿತ್ತೋದ್ಲೌಡಿ. ಎಲೆ, ನೀನು ಬಿಡಕ್ಕಿಲ್ಲ, ಇನ್ನ ನನ್ನೇ ಹೊಡಿತಿದ್ಯಾ? ನನ್ನ ಮನೆನೇ ಇದು, ನನ್ನ ಮನೆ. ನೀನು ಇಲ್ಲಿಂದ ತೊಲಗಿಸ್ಬಿಡ್ತೀನಿ ನೋಡಿ ನಿನ್ನ. ನೀನು ಇಲ್ಲಿ ಇರಕ್ಕೆ ಬಿಡಲ್ಲ ನಾನಂತೂ. ಇಲ್ಲಿಂದ ತೊಲಗ್ತಾ ಇರ್ಬೇಕಷ್ಟೇ ನೀನೇನಾರ ಇದು ಬಿಟ್ರೆ ಇಲ್ಲಿ ನಂಗೆ ಮೈಯೆಲ್ಲ ಉರಿದೋಗ್ಬಿಡ್ತದೆ. ನನ್ನ ಹತ್ರ ಏನಿಯಾ ಆಟ, ನನ್ನ ಹತ್ರ ಏನಿಯಾ ಔಥರ ಮಾಡ್ತಾ ಇದೀಯೇನೆ ನೀನು? ಅಯ್ಯಪ್ಪ, ನನ್ನೇ ಹೊಡಿಯಕ್ಕೆ ಬತ್ತೀಯೇನೆ ನೀನು? ಈಗ ಬೀಳಿಸ್ತೀನಿ ನೋಡಿ ನಿನ್ನವೇ ಮನೆಯಾಳಿ. ನನ್ನೇನಿಯ ಬೀಳಿಸಿ ನನ್ನ ಕಾಲೇನಿಯ ಮುರಿಯಾಗಿ ಮಾಡ್ತೀಯೇನೆ ನೀನು? ಬಿಡೆ ಕಾಲು ಬಿಡೆ, ಇಲ್ಲ ಒದ್ದು ಬಿಸಾಕ್ಬಿಡ್ತೀನಿ ಕಾಲು ಬಿಡು. ಸುಮ್ಮನೆ ಕಾಲು ಬಿಟ್ರೆ ಸರಿ. ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡೇನೆ, ಇದು ನನ್ನ ಮನೆ. ಏನು ಹೇಳು, ನನ್ನ ಮನೆ ಮುಚ್ಕೊಂಡು ಬಿಟ್ರೆ ನೀನಿಯ ಸರಿ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಬುಡುವೆ ಕಾಲ್ನ ಬುಡಕ್ಕಿಲ್ವೇ? ನಾನು ಬುಡಕ್ಕಿಲ್ಲ. ಏನೇ ಮಾಡ್ತೀನಿ ನೀನು? ನಿನ್ಗೆ ಅಳಿತೀನಿ ಮಾಡ್ತೀನಿ, ನೀನು ಮುರ್ಕ ನಡವ. ಅಪ್ಪ, ಅಯ್ಯೋ ದೇವ್ರೇ, ಯಪ್ಪ, ಆಯ್ತಿಲ್ಲ ನನಗೆ, ಆಯ್ತಿಲ್ಲ. ಸೊಂಟ ಎಲ್ಲ ಮುರಿದೋಯ್ತು, ಆಯ್ತಿಲ್ಲ. ಎಲ್ಲ ಮನೆಯಾಳು ಮುದುಕಿ, ನಿನ್ನ ಇವತ್ತು ಕುತ್ತಿಗೆ ಹಿಡಿದು ಮನೆಯಿಂದ ಈಚೆ ಕಡೆಗೆ ಹಾಕ್ಲಿಲ್ಲ ಅಂದರೆ ನಾನು ಹೆಸರು ಬದಲಾಯಿಸ್ಕೊಬಿಡ್ತೀನಿಲ್ಲ. ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಬಿಟ್ಟೇನೆ ಇದು ನಂದು, ನನ್ನ ಹೆಸರುನಾಗಿರೋದು. ನನಗೆ ನೀನು ಬೇಕಾಗಿಲ್ಲ. ನಿನ್ನ ಜುಟ್ಟಿಡ್ದು ಈಚೆ ಕಡೆಗೆ ಕಳಿಸೋದೇನೆ ನನ್ನ ಕೆಲಸ. ಅವಶ್ಯಕತೆ ನನಗಂತೂ ಇಲ್ಲ ಅಂದರೆ ಇಲ್ಲ, ನಿನ್ನ ಅವಶ್ಯಕತೆ ನನಗಿಲ್ಲ. ಇತ್ತೋದು ಬಿತ್ರಿ ನಿಮ್ಮಪ್ಪ ಕೊಡ್ತಾನೆ ಉಳಿದಿರೋ ಲಕ್ಷನ. 37 ಲಕ್ಷನೂ ಬೇಕೇ ಬೇಕು. 37 ಲಕ್ಷ ಬಿಸಾಕ್ಬಿಟ್ಟು ಮನೆಯಾಳಿ ಎಲ್ಲನ ಹಾಳು ಬಿದ್ದೋಗು, ನಾನು ಕೇಳೋದಿಲ್ಲ. ಎಲ್ಲನ ಹೋಗು ನೀನು. ನನ್ನ ಮಗ ಕೇಳ್ತಾನೆ, ಎಲ್ಲನ ಹೋಗೆ ನೀನು. ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ಕೊಟ್ಟಿರೋ 37 ಲಕ್ಷನ ಬಿಸಾಕ್ಬೇಕಷ್ಟೇ ನೀನಿಯ.
ನೀನ್ ಯಾವಳೆ ತಿರ್ಬೋಕಿ, ನೀನ್ ಯಾವಳೆ 37 ಲಕ್ಷ 38 ಲಕ್ಷ ಅಂತ ಹೇಳಕ್ಕೆ, ನಿನ್ಗೇನೆ ಅಕ್ಕೈತೆ 37 38 ಲಕ್ಷ ಅಂತ ಹೇಳಕ್ಕೆ. ನೀನ್ ತೋರ್ಸೆ, ನನಗೆ ನೀನ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ನೀನ್ ತೋರ್ಸಲೆ ನನ್ನ, ತೋರ್ಸೆ, ತೋರ್ಸ್ಬಿಟ್ಟು ಆಮೇಕಿಂದ ಮಾತಾಡು. ಯಾವಾಗ ಕೊಟ್ಟಿದ್ದೆ ನನಗೆ? ನೀನ್ ಯಾರೇ, ನೀನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಏನೇ ಅಂದೆ ಮನ್ಯಾಳಿ? ನಾನು ಯಾರು ಅಂತ ಗೊತ್ತೇ ಇಲ್ಲ. ಇಲ್ಲ, ನೀನ್ ಯಾರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇಲ್ಲ. ನೀನ್ ನನಗೆ ಯಾಕೆ ದುಡ್ಡು ಕೊಡ್ತೀಯಾ? ನೀನ್ ಯಾವಳೆಲ್ಲೇ ನನಗೆ ದುಡ್ಡು ಕೊಡಕ್ಕೆ? ತೋರ್ಸೆ, ಯಾವಾಗ ಕೊಟ್ಟೆ, ಎಷ್ಟು ಗಂಟೆ ಕೊಟ್ಟೆ, ಎಷ್ಟು ನಿಮಿಷಕ್ಕೆ ಕೊಟ್ಟೆ, ಯಾವ ಸೆಕೆಂಡ್ ಕೊಟ್ಟೆ, ಯಾಕೆ ಕೊಟ್ಟೆ, ಎಲ್ಲಿ ಕೊಟ್ಟೆ, ನಿನಗೆ ಎಲ್ಲಿಂದ ಬಂದು ದುಡ್ಡು ಹೇಳೆ. ಹೆಂಗೆ ಕೊಟ್ಟೆ ನಾನು ಕಾಸ ನೀನು ಹೇಳೆ. ಎಲ್ಲ ಕಂತ್ರಿ ಗಜ್ಜಿ ಗೂಂಡ ನಾಯಿ, ನಿನಗಿನ ಯಾಶನೆಯ ಎಷ್ಟೋ ವಾಸಿ ಅಂತ ಅನ್ನಿಸ್ತಾಯ್ತು ನನಗಂತೂ. ಆ ಯಾಶನೆ ಮೇಲೆ ನನಗಂತೂ ನೆನೆಸ್ಕೊಂಡ್ರೆ ನೀ ಮೊಯ್ಯೆಲ್ಲನೂ ಉರ್ದೋಯ್ತಾಯ್ತು. ನೀನು ನೆನೆಸ್ಕೊಂಡ್ರೆ ಆ ಯಾಶ ಎಂದು ನಾನು ಜಾಡ್ ಸ್ವದ್ಯ ಅಂತ ಕೆಲಸ ಮಾಡಿರ್ಲಿಲ್ವೇ. ಒಂದು ದಿನಕ್ಕೂ ಏನೋ ಮುನಿಸ್ಕೊಳ್ಳಲು ಒಂದು ಮಾತು ಎರಡು ಮಾತು ಇಬ್ಬರು ಮಾತಾಡ್ತಿದ್ವಿ, ಬೈಕತ್ತಾ ಇದ್ವಿ, ಸುಮ್ಮನೆ ಆಯ್ತಿದ್ವಿ. ಆದರೆ ನಿಂತರ ಯಾರು ಆಡಿಲ್ಲ ನನ್ನ ಹತ್ರ, ಆಡೋಕ್ಕೂ ನಾನು ಬಿಡ್ತಾ ಇರಲಿಲ್ಲ. ಆದರೆ ನೀನು ಸೊಸೆ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ಎಷ್ಟು ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ, ಅಯ್ಯಪ್ಪ, ಅಯ್ಯೋ ಬಿಡೇನ್ ರಾಕ್ಷಸಿ. ಅಪ್ಪ ಎಲ್ಲೋದೆ ಅಪ್ಪ, ಬಾಪ. ಈ ಮನೆಯಾಳಿ ಹೆಂಗ್ ಹಿಡ್ಕೊಂಡೋಳೆ, ಬಿಡೆ ಕೂದಲನ. ಸಾಕ್ಷಿ ತೋರಿಸ್ಬೇಕಲ್ವಾ, ಈ ಮನೆ ನಿನ್ನೆ ಹೆಸರುಗೈತೆ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ನಿನಗೂ ಸಾಕ್ಷಿನೂ ಸಿಗ್ದಿದ್ದಾಗ ಮಾಡಾಕ್ಬಿಡ್ತೀನಿ ನಿನಗೇನು ಸಾಕ್ಷಿ ಸಿಗ್ತದ? ನಿನಗೆ ನೋಡ್ತಿರು, ನಿನಗೆ ಸಾಕ್ಷಿ ₹1 ಸಿಕ್ಕುಡ್ದು ನಿನ್ನೆ ಮುಗಿಸ್ಬಿಡ್ತೀನಿ. ನೀನು ಮುಗಿಸ್ಬಿಟ್ರೆ ಅವಾಗ ಹೆಂಗೆ ಸಿಗ್ತದೆ ನಿಂಗೆ ಸಾಕ್ಷಿ ಎಲ್ಲಿಂದ ಸಿಗ್ತದೆ ಹೇಳು? ಮಾಡ್ತೀನಿ ನಿನಗೆ ಮನೆಯಾಳಿ, ನಿನಗೆ ಐತೆ ನಿನಗೆ ಮಾರಿ ಹಬ್ಬ. ಮನೆ ಆಸ್ತಿ ಎಲ್ಲ ನಿನ್ನ ಹೆಸರು ಮಾಡಿಸ್ಕೊಬಿಟ್ಟು ನನ್ನೇ ನೀನು ಯಾವಳು ಯಾವನ ಥರ ಮಾತಾಡ್ತಾ ಇದೆಯಾ? ಎಂತ ರಾಕ್ಷಸಿ ಇರ್ಬೇಡ ನೀನಂತೂ, ಎಂತ ಕಿತ್ತೋದಲ್ಲಿರ್ಬೇಡ ನೀನಂತೂ. ನಾ ಉಂಡು ಮನೆ ಕಣ್ಣ ಬಗಿತಿಯಲ್ಲ ನಾಯಿ, ನೀನು ಸೊಸೆ ಎಲ್ಲ, ನೀನು ದೊಡ್ಡ ನಾಯಿ. ಪಾಪ ನಾಯಿಗೆ ಯಾಕೆ ಹೋಲಿಸ್ಬೇಕು ನೀನು? ಆ ನಾಯಿಗನ ನಿಯತ್ ಶಾಣೆ ಇರ್ತದೆ. ನಿನ್ನಂತ ನಿನ್ನಂತ ಲೋಪರ್ಗಳಿಗೆ ಪಾಪ ನಾಯಿ ಹೋಲಿಸ್ಬಾರ್ದು. ಲೋಪರ್ ಚುಟ್ಟು ಹಿಡ್ಕೊಂಡು ತರದಾಕ್ಬಿಡ್ತೀನಿ, ನೋಡ್ತಾ ಇರ ನಿನ್ನ. ನೀನ್ ಯಾವಳೆ ಜುಟ್ಟು ಹಿಡ್ಕೊಳಕ್ಕೆ? ನಾನು ಹಿಡ್ಕತೀನಿ ನೋಡು. ಯವ್ವ ಕಾಲ್ ಬಿಡೆ ಅಪ್ಪ, ನನ್ನ ಕಾಲಕ್ಕೆ ತುಳಿತಾ ಇದೆಯಾ? ಬುಡೆ ಕಾಲ್ನ ನೋಡ್ತಾ ಇದ್ರೆ ಒಳ್ಳೆ ಮಾರಮ್ಮ ರಾಕ್ಷಸಿ ಇದ್ದಂಗೆ ಬುಡೆ ಕಾಲ್ನ. ಅಪ್ಪ ಮಗನೇ ನೋಡೆ ಒದ್ಬಿಡ್ತೀನಿ. ಬಿಡಕ್ಕಿಲ್ಲ, ನಾನಂತೂ ಬಿಡಕ್ಕಿಲ್ಲ. ಸುಂಗೆ ನಿನ್ನ ಕಾಲು ಮುರಿದಾಕ್ಬಿಟ್ಟು ನಿನ್ನ ಕೈ ಕೊಟ್ಬಿಡ್ತೀನಿ. ನಿನ್ನ ಕಾಲೆಲ್ಲ ಹೋಗ್ಬಿಡ್ಬೇಕು. ನನಗಂತೂ ನಿನ್ನ ಸವಾಸನೆಯ ಬೇಡ. ನನಗಂತೂ ನಿನ್ನ ಕಾಲೆಲ್ಲ ಒಸ್ಗಾಕಿ ಪಚ್ಚಿ 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 ಗಿಚ್ಚಿ ಗಿಚ್ಚಿ ಮಾಡಾಕ್ಬಿಟ್ಟಿನ ಮನೆಯಿಂದ ಹೊರಗಡೆ ಹಾಕ್ತೀನಿ. ನೀನು ನನಗೆ ಬೇಕಾಗೇ ಇಲ್ಲ. ನೀನು ಯಾವ ಸೀಮೆ ಅತ್ತೆನೆಲೇ, ನೀನು ಅತ್ತೆನಲ್ಲ ಕತ್ತೆನಲ್ಲ, ನನಗೆ ನೀನು ಬೇಕಾಗೂ ಇಲ್ಲ. ನಾನು ಸಾಕು, ನನ್ನ ಗಂಡವನೇ ದುಡ್ದಾಕ್ತಾರೆ, ನಾನು ಆರಾಮಾಗಿ ಮನೆಯಾಗಿರ್ತೀನಿ. ನೀನು ಕಟ್ಕೊಂಡು ನನಗೇನಾಗಬೇಕು? ಎದ್ದೊಳೆ ಯಾಕೆ? ನಿನ್ನ ಮನೆಯಿಂದ ಈಚೆ ಕಡೆಗೆ ಬಿಸಾಕ್ಬಿಡ್ತೀನಿ. ನೀನು ಬೇಡ, ನಿನ್ನ ಸವಾಸನೂ ಬೇಡ. ಯಪ್ಪ ಬಿಡೆ ನನ್ನ ಕೈನ. ಅಪ್ಪ ಬಿಡೆ, ಆಳದೊಳೆ ಕಾಲು ಬುಡೆ, ಕಾಲು ಯಾಕೆ ತುಳ್ಕೊಂಡಿದ್ಯಾ? ಬುಡೆ ಕಾಲ್ನ. ಅಪ್ಪ ದೇವ್ರೆ, ಬುಟ್ ಸಾಯ ಹೋಗಿ. ಏಯ್ ಮಾಡ್ತೀನಿ ನಿನಗೆ, ಸರಿಯಾಗಿ ಮಾಡ್ತೀನಿ ನಿನಗೆ. ನೆನೆಸ್ಕೋಬೇಕು ನೀನಂತೂ ನನ್ನ. ಯಪ್ಪ ರಾಕ್ಷಸಿ ಗುಡ್ತೊಳೆ. ಸೊಸೆ ಅಲ್ಲ, ಇಂಥ ಸೊಸೆಯರ್ ಮನೆ ತುಂಬ ಇದ್ಬಿಟ್ರೆ ಅಷ್ಟೇನೆ, ಸುಮ್ಮನೆ. ನಾನು ಮೊನ್ನೆನೆ ಲಾಯರ್ ತಗೋಗನಿ ಅನ್ಕೊಂಡು ಲಾಯರ್ ತಗೋಗ್ಲಿಲ್ವಲ್ಲ ನಾನು. ತಿಕ್ಳು ತರ ವಾಪಸ್ ಬಂದ್ಬಿಟ್ನಲ್ಲ. ಇವತ್ತು ಬಿಡಕ್ಕಿಲ್ಲ. ಹೆಂಗ್ ನನ್ನ ಹೆಸರು ತಗೋಬೇಕು ಅಂತ ಹೇಳ್ಬಿಟ್ಟು ಆ ಲಾಯರ್ನ ಹೋಗ್ಬಿಟ್ಟು ಮೀಟ್ ಮಾಡ್ಬಿಟ್ಟು ಆ ಲಾಯರ್ ತಕ್ಕ ಕೇಳ್ಬಿಟ್ಟೆ ನೀನು ಬರ್ತೀನಿ ಹೆಂಗೆ ತಗೋಬೋದು ಅಂತ ಹೇಳ್ಬಿಟ್ಟು. ಕಿತ್ತೋದ್ಕೊಂತ್ರಿ ಇವಳ ಹತ್ರ ಇದ್ಬಿಟ್ರಂತೂ ನನ್ನ ಕತೆ ಪಿನಿಸ್ ಅಷ್ಟೇ ನೀನಿಯ. ಇರು, ಹೋಗ್ಬಿಟ್ಟು ಪತ್ರ ಎತ್ಕೊಂಡು ಹೋಗ್ಬಿಟ್ಟು ಬರ್ತೀನಿ.